ನಮಸ್ಕಾರ ಮುತ್ತಣ್ಣವ್ರಿಗೆ. ಯಾರು ಅಂತ ಗುರು ಸಿಕ್ಲಿಲ್ವಾ? ನಾನು ನಿಮ್ ತಂದೆಯವ್ರ ಸ್ನೇಹಿತರು, ಪಕ್ಕದಳ್ಳಿ ಶಂಕರೇಗೌಡ್ರು, ಅವ್ರ ಮಗ ಕೃಷ್ಣಮೋಹನ. ಓಹೋ, ಕ್ಷಮಿಸಿ, ಯಾವಾಗ್ಲೂ ನೋಡಿರ್ಬೇಕು. ಅದೇನ್ ಬಂದಿದ್ದು? ನೋಡಿ ಮುತ್ತಣ್ಣವ್ರೆ, ನಮ್ ತಂದೆಯವ್ರು ತೀರೋದ್ಮೇಲೆ ಓದೋಕೆ ಅಂತ ನಮ್ಮಣ್ಣ ಅಮೆರಿಕಾ ಹೋಗ್ಬಿಟ್ಟ. ಹೋಗಿ ಅಲ್ಲೇ ಮದುವೆ ಆಗಿ ಸೆಟ್ಲ್ ಆಗ್ಬಿಟ್ಟ. ಜೊತೆಗೆ ಎಲ್ಲ ಆಸ್ತಿನೂ ನನಗೆ ಬರ್ಕೊಟ್ಬಿಟ್ಟ. ನಂದು ಎಕ್ಸ್ಪೋರ್ಟ್ ಬಿಸ್ನೆಸ್ ಇದೆ. ಜೊತೆಗೆ ನಮ್ ಶುಗರ್ ಫ್ಯಾಕ್ಟ್ರಿ ಕೂಡ ನೋಡ್ಕೊಂತಿದ್ದೀನಿ. ಇತ್ತೀಚೆಗೆ ಕೆಲಸ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾಗಿ ನಮ್ ಶುಗರ್ ಫ್ಯಾಕ್ಟ್ರಿನ ನೋಡ್ಕೊಳಕ್ಕೆ ಆಗ್ತಿಲ್ಲ. ಮುಚ್ಬಿಡ್ಬೇಕು ಅನ್ಕೊಂಡೆ. ಆದ್ರೆ ಏಕ್ದಮ್ ಫ್ಯಾಕ್ಟ್ರಿನಾಗ ಮುಚ್ಬಿಟ್ರೆ ಅದನ್ನೇ ನಂಬ್ಕೊಂಡ್ರು ಕಾರ್ಮಿಕರಿಗೆ ತೊಂದರೆ ಆಗತ್ತೆ ಅಂತ ತಿಳ್ಕೊಂಡು ಮಾರ್ಬಿಡ್ಬೇಕು ಅಂತ ಯೋಚನೆ ಮಾಡಿದೆ. ಆಗ ನನ್ಗೆ ಜ್ಞಾಪಕ ಬಂದಿದ್ದೆ ನೀವು ಮುತ್ತಣ್ಣವ್ರೆ. ಆದ್ರಿಂದ ದಯವಿಟ್ಟು ನೀವು ನನ್ನ ಫ್ಯಾಕ್ಟ್ರಿ ತಗೋಬೇಕು. ಅದು ನಿಮ್ಮಂತ ಒಳ್ಳೆಯವ್ರಿಗೆ ಮಾರಿದ್ರೆ ನನಗೂ ಒಂಥರ ನೆಮ್ಮದಿ. ಆ ಫ್ಯಾಕ್ಟ್ರಿ ಬೆಲೆ 2 ಕೋಟಿ ರೂಪಾಯಿ ಆಗುತ್ತೆ. ನಿಮ್ಗೆ ಅಂದ್ರೆ 1.5 ಕೋಟಿ ರೂಪಾಯಿಗೆ ನಾ ಕೊಡ್ತೀನಿ. ಯಾಕೆಂದ್ರೆ ನೀವು ನಮ್ಮ ತಂದೆ ಸ್ನೇಹಿತರ ಮಗ. ಅರ್ಜೆಂಟ್ ಏನಿಲ್ಲ. ನೀವು ಕೂತ್ಕೊಂಡು ನಿಧಾನವಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ. ನೀವು ಎಸ್ ಅಂದ್ರೆ ನಾನು ಬಂದು ಸೈನ್ ಮಾಡ್ಕೊಟ್ಬಿಟ್ಟು ಹೋಗ್ತೀನಿ. ಬರ್ಲಾ ಮುತ್ತಣ್ಣವ್ರೆ? ನಮಸ್ಕಾರ. ನಮಸ್ಕಾರ. ಮುತ್ತಣ್ಣ, ಏನ್ ಯೋಚನೆ ಮಾಡ್ತಾ ಇದ್ಯಾ? ತಾನಾಗೆ ಉಡ್ಕೊಂಡ್ ಬಂದಿರುವಾಗ ಮನಸ್ ಮಾಡು. ನನಗೂ ಹಾಗೆ ಅನ್ಸುತ್ತೆ. ಅದು ಅಲ್ಲದೆ ಕಡಿಮೆ ಬೆಲೆಗೆ ಬೇರೆ ಕೊಡ್ತಾ ಇದ್ದಾರೆ. ಆಸ್ತಿ ಮೇಲೆ ದುಡ್ಡು ಹಾಕಿದ್ರೆ ಎಲ್ಲೂ ಹೋಗಲ್ಲ. ನನಗೂ ಅರ್ಥ ಆಗುತ್ತೆ. ಆದ್ರೆ ಅಷ್ಟೊಂದು ದುಡ್ಡು ಒಟ್ಟಿಗೆ ಹೊಂದ್ಸೋದು ಕಷ್ಟ ಅನ್ಸುತ್ತೆ. ನಮ್ ಸೇಟಪ್ಪ ಇಲ್ವಾ, ಎಷ್ಟು ಕೇಳಿದ್ರು ಕೊಡ್ತಾನಪ್ಪ. ಒಳ್ಳೆ ಮನಸ್ಸಿಂದ ದ್ಯಾವ್ರ ಕೈ ಮುಗಿದು ಹೂ ಅನ್ನು. बहुत अच्छा. ಚಂದನ್, ಪೇಪರ್ ಲಾವ್. ಜಿ ಸಾಬ್. ದೇಕೋ ಮುತ್ತಣ್ಣ, ಒಳ್ಳೆ ಕೆಲಸ ಕೈ ಹಾಕಿದ್ದೀರಿ. ಇವ್ರು ಒಳ್ಳೇದ್ ಮಾಡ್ಲಿ. ಸೈನ್. ಎಲ್ಲ ಸರಿಯಾಗಿದೆ ಮುತ್ತಣ್ಣವ್ರೆ. ನೀವು ಸ್ವಲ್ಪ ಗೇಟ್ ತೆಗೀರಿ. ತಾವ್ಯಾರು? ಈ ಫ್ಯಾಕ್ಟ್ರಿ ಹೊಸ ಮಾಲೀಕರು. ಚೆನ್ನಾಗಿ ಕೇಳ್ದೆ. ನೀನ್ ತೆಗಿ ಗೇಟ್ ತೆಗಿ. ಒಂದ್ ನಿಮಿಷ. ಹಲೋ ಸರ್, ಈ ಫ್ಯಾಕ್ಟ್ರಿ ಯಾರೋ ಹೊಸ ಯಜಮಾನ್ರ ಹತ್ರ ಹೇಳ್ತಿದ್ದಾರೆ. ಗೇಟ್ ತೆಗಿಲ್ಲ ಸರ್? ಹೌದಾ? ಸರಿ, ಕಳ್ಸಿ ಒಳಗಡೆ. ಓಕೆ ಸರ್, ನೀವು ಹೋಗಿ ಸರ್. ನಮಸ್ಕಾರ. ನಮಸ್ಕಾರ. ನಾನು ಈ ಫ್ಯಾಕ್ಟ್ರಿ ಮ್ಯಾನೇಜರ್. ಏನ್ ವಿಷಯ? ನಾವ್ ಈ ಫ್ಯಾಕ್ಟ್ರಿ ಕೊಂಡ್ಕೊಂಡಿದೀವಿ. ಕೊಂಡ್ಕೊಂಡಿದ್ದೀರಾ? ನಮ್ಮ ಯಜಮಾನ್ ಇರೋದು ಅಮೆರಿಕಾದಲ್ಲಿ. ನಿಮ್ಗೆ ಯಾರು ಸರ್ ಮಾರಿದ್ದು? ಪತ್ರ ಇದೆ ನೋಡಿ. ಓ ಮೈ ಗಾಡ್, ಇದು ನಮ್ಮ ಯಜಮಾನ ಸಿಗ್ನೇಚರ್ ಅಲ್ಲ. ಇದು ಅವ್ರ ತಮ್ಮ ಕೃಷ್ಣಮೋಹನ್ದು. ಅವರು ನಿಮಗೆ ಮೋಸ ಮಾಡಿದ್ದಾರೆ. ಇದೇ ರೀತಿ ತುಂಬಾ ಜನಕ್ಕೆ ಮೋಸ ಮಾಡಿದ್ದಾರೆ. ಅವ್ರೀಗ ಎಲ್ ಸಿಗ್ತಾರೆ? ಅವನೆಲ್ಲಿ ಸಿಗ್ತಾನೆ ಸ್ವಾಮಿ? ಇರೋ ಆಸ್ತಿನೆಲ್ಲ ಮಾರ್ಕೊಂಡು ಸಿಕ್ಕಾಬಟ್ಟೆ ಸಾಲ ಮಾಡ್ಕೊಂಡು ಊರೂರು ಅಲಿತಾ ಇರ್ತಾನೆ. ನಮ್ಮ ಯಜಮಾನ್ರಿಗೆ ಫೋನ್ ಮಾಡ್ಕೊಡ್ತೀನಿ, ನೀವೇ ಮಾತಾಡಿ. ಏನಂದ್ರು ಮುತ್ತಣ್ಣ? ನಾವು ಮೋಸ ಹೋಗ್ಬಿಟ್ವಿ ರಮಣ. ನಾವು ಬರ್ತೀವಿ.